ಹಲೋ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರಲ್ಲಿರುವಂತಹ ಕಮರ್ಷಿಯಲ್ ಅರ್ಥಮೆಟಿಕ್ ಈ ಸಬ್ಜೆಕ್ಟ್ನಲ್ಲಿ ಬರುವಂತಹ ಒಂದು ಪ್ರಶ್ನೆ ಟೈಮ್ ಕ್ಯಾಲ್ಕುಲೇಷನ್ ಅಂದರೆ ಅವಧಿಯನ್ನು ಕಂಡುಹಿಡಿಯುವಂಥ ಪ್ರಶ್ನೆ ಇರುತ್ತೆ. ಇದರಲ್ಲಿ ಎರಡು ಮೆಥಡ್ ಬರುತ್ತೆ. ಎರಡರಲ್ಲಿ ಒಂದು ಫಿಕ್ಸ್ ಕ್ವಶನ್ ನಿಮಗೆ ಪೇಪರ್ನಲ್ಲಿ ಬರುತ್ತೆ. ನಾನು ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ ಅಷ್ಟೇ ಚೇಂಜ್ ಮಾಡಿರ್ತಾರೆ, ಮೆಥಡ್ ಎಲ್ಲ ಸೇಮ್ ಇರುತ್ತೆ, ಸಾಲ್ವ್ ಮಾಡೋ ಮೆಥಡ್ ಕೂಡ ಸೇಮ್ ಆಗಿರುತ್ತೆ. ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಮೊದಲನೇ ಎಕ್ಸಾಂಪಲ್ ನೋಡಿ. ಇನ್ ವಾಟ್ ಟೈಮ್ will 4000 amount to 4500 if 50 amount to rupees 60 in 4 years? Put out at simple interest. ಸಿಂಪಲ್ ಇಂಟ್ರೆಸ್ಟ್ನಲ್ಲಿ 4000 ರೂಪಾಯಿನ 4500 ರೂಪಾಯಿ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ಪ್ರಶ್ನೆ ಕೇಳಿ, ಇನ್ನೊಂದು ಕೊಟ್ಟಿದ್ದಾರೆ 50 ರುಪೀಸ್ 60 ರುಪೀಸ್ ಆಗೋದಕ್ಕೆ 4 ಇಯರ್ ಆಲ್ರೆಡಿ ತೊಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ಒಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ಮೆಥಡ್ ಇದೆ. ಎರಡೂ ಈ ವಿಡಿಯೋದಲ್ಲಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮೊದಲಿಗೆ ಏನು ಮಾಡಬೇಕು, ಆನ್ಸರ್ಗೆ ಈ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಅಂದರೆ ಇಫ್ ಏನಿದೆಯಲ್ಲ ಇದ್ರದ್ದು ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ಇದರಿಂದ ಇಂಟ್ರೆಸ್ಟ್ ರೇಟ್ನ ಫಸ್ಟ್ ತಗೊಳ್ಳೋಣ. ಯಾಕಂದರೆ ಇದರಲ್ಲಿ ನಮಗೆ ಈ 50 ರುಪೀಸ್ ಗೊತ್ತಿದೆ, ಎಷ್ಟು ಅಮೌಂಟ್ ನಾವು ಇಟ್ಟಿದ್ವಿ ಪ್ರಿನ್ಸಿಪಲ್ ಅಮೌಂಟು. 60 ರುಪೀಸ್ ಗೊತ್ತಿದೆ, ಎಷ್ಟು ಅಮೌಂಟ್ ನಮಗೆ ಫ್ಯೂಚರ್ ಅಮೌಂಟ್ ಬಂತು ಗೊತ್ತಿದೆ, ಮತ್ತು 4 ಇಯರ್ ನಂಬರ್ ಆಫ್ ಇಯರ್ ಗೊತ್ತಿದೆ. ನಮ್ಗೆ ಇಂಟ್ರೆಸ್ಟ್ ರೇಟ್ ಗೊತ್ತಾದರೆ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು. ಯಾಕಂದರೆ ಕೇಳಿರೋದು ಇದು ಪ್ರಾಬ್ಲಮ್ನ ನಮಗೆ. ಇನ್ ವಾಟ್ ಟೈಮ್ ವಿಲ್ 4000 ಅಮೌಂಟ್ ಟು 4500, 4000 ರೂಪಾಯಿ ಅಮೌಂಟು 4500 ರೂಪಾಯಿ ಅಮೌಂಟ್ ಆಗಬೇಕಂದ್ರೆ ಎಷ್ಟು ಸಮಯ ಬೇಕು ಅಂತ ಕೇಳಿದ್ದಾರೆ. ಒಂದು ಫಾರ್ಮುಲಾ ಸಾಲ್ವ್ ಮಾಡ್ಬೇಕಂದ್ರೆ ನಮಗೆ ಪ್ರಿನ್ಸಿಪಲ್ ಅಮೌಂಟು, ಫ್ಯೂಚರ್ ಅಮೌಂಟು, ಸಿಂಪಲ್ ಇಂಟ್ರೆಸ್ಟು ರೇಟು ಮತ್ತು ನಂಬರ್ ಆಫ್ ಇಯರ್, 4ರಲ್ಲಿ 3 ಗೊತ್ತಿರಬೇಕು, ಒಂದು ಕಂಡುಹಿಡಿಬೋದು. ಇಲ್ಲಿ 2 ಐಟಮ್ ಗೊತ್ತಿದೆ. ನಾವು ಇಂಟ್ರೆಸ್ಟ್ ರೇಟ್ ಕಂಡುಹಿಡಿದ್ರೆ ಇದನ್ನು ಸಾಲ್ವ್ ಮಾಡ್ಬೋದು. ಆ ಇಂಟ್ರೆಸ್ಟ್ ರೇಟ್ ಕಂಡುಹಿಡಿಯೋದಕ್ಕಂತೇಳಿ ನಾವು ಇದನ್ನು ಬಳಸೋಣ. ಯಾಕಂದರೆ ಇದರಲ್ಲಿ 3 ಐಟಮ್ ಗೊತ್ತಿದೆ, 50 ರುಪೀಸ್ 60 ರುಪೀಸ್ 4 ಇಯರ್ಸ್. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು, ಅಂದರೆ ನಾವು ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ನ ಹೇಗೆ ಕಂಡುಹಿಡಿಬೋದು ಅಂದರೆ, ಫ್ಯೂಚರ್ ಅಮೌಂಟ್ ನಮ್ಗೆ ಎಷ್ಟು ಬಂದಿದೆ, ನಾವು ಇಟ್ಟಿದ್ದು ಪ್ರಿನ್ಸಿಪಲ್ ಅಮೌಂಟು ಎಷ್ಟಿದೆ, ಅದ್ರ ಮೇಲೆ ಅಮೌಂಟ್ ಗೊತ್ತಾಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ರೇಟ್ ಅಲ್ಲ, ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಗೊತ್ತಾಗುತ್ತೆ. ನಾವು ಡಿಪಾಸಿಟ್ ಮಾಡಿದ ನಂತರ ಸಿಕ್ಕಿದ್ದು ನಮಗೆ ಅಮೌಂಟು 60 ರುಪೀಸ್. 60 ರುಪೀಸ್ ನಮಗೆ ಸಿಕ್ಕಿದೆ, ನಾವು ಡಿಪಾಸಿಟ್ ಇಟ್ಟಿದ್ದು 50. ಇವೆರಡರ ನಡೆಯಿರುವಂಥ ಡಿಫ್ರೆನ್ಸು 10 ರುಪೀಸ್. ಇದು ನಮ್ಗೆ ಸಿಕ್ಕಿರುವಂಥ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್, ಪರ್ಸೆಂಟೇಜ್ ಅಲ್ಲ ಅಮೌಂಟ್. ಈಗ ನಾವು ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನಂದರೆ, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು P ಇಂಟು N ಇಂಟು R ಡಿವೈಡೆಡ್ ಬೈ 100. ಆರ್ ನಾವು ಕಂಡುಹಿಡಿತಾ ಇದ್ದೀವಿ, ರೇಟ್ ಆಫ್ ಇಂಟ್ರೆಸ್ಟ್ನ. ಅದನ್ನೊಂದನ್ನು ಬಿಟ್ಟು ಉಳಿದಿದ್ದ ತುಂಬ್ಕೊಳ್ಳೋಣ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಂದರೆ ಈಗ ಗೊತ್ತಾಯಿತು, ಅಮೌಂಟು 10 ರುಪೀಸ್. 10 ರುಪೀಸು. P ಅಂದರೆ ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟು ಎಷ್ಟು ಇಟ್ಟಿರೋದು ನಾವು 50 ರುಪೀಸ್. ಎನ್ನು ನಂಬರ್ ಆಫ್ ಇಯರ್ಸ್, ಕ್ವಶನಲ್ಲಿ ಕೊಟ್ಟಿದ್ದಾರೆ 4 ಇಯರ್ಸ್. 6 ಕ್ವಶನ್ ನಮ್ಮದು. ಇದನ್ನು ಫಿಲ್ ಮಾಡ್ಕೊಂಡಿದ್ದೀನಿ ಈಗ. ಇದನ್ನು ಮಿನಿಮೈಸ್ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಏನು ಮಾಡೋಣ, 50 ಇಂಟು 4 ಮಾಡ್ಕೊಂಡಾಗ 200 ಬರುತ್ತೆ. 10 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ, R ಡಿವೈಡೆಡ್ ಬೈ 100 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, 10 ಹಾಗೆ ಇಟ್ಟು ಇವೆರಡನ್ನು ಈ ಸೈಡ್ ಕಳಿಸಿದಾಗ ಡಿವೈಡೆಡ್ ಬೈ ಇರೋ 100 ಈ ಕಡೆ ಬಂದರೆ ಇಂಟು 100 ಆಯಿತು. 200 ಏನು ಇಂಟು ಇದೆ, ಇದು ಡಿವೈಡೆಡ್ ಬೈ ಆಯಿತು. ಅಪೋಸಿಟ್, ಯಾಕಂದರೆ ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗುತ್ತೆ. ಈಗ ಏನಾಗುತ್ತೆ ಆನ್ಸರ್ ಅಂದರೆ, R ಇಸ್ ಈಕ್ವಲ್ ಟು ಇದು 10 ಇಂಟು 100 ಮಾಡಿದಾಗ 1000 ಆಯಿತು, ಡಿವೈಡೆಡ್ ಬೈ 200 ಮಾಡ್ಕೊಂಡಾಗ 5%. ರೇಟ್ ಆಫ್ ಇಂಟ್ರೆಸ್ಟ್ನ ಪರ್ಸೆಂಟೇಜ್ನಲ್ಲಿ ತೋರಿಸ್ತೆ, ಅದಕ್ಕೆ ನಾನು 5% ಅಂತ ತೋರಿಸಿದ್ದೀನಿ. ಈಗ ಇಫ್ ಸಾಲ್ವ್ ಆಯಿತು, ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಾಯಿತು. ಈಗ ಇದಕ್ಕೆ ಬೇಕಾಗಿರೋ ಎನ್ನ ನಾವು ಕಂಡುಹಿಡಬೇಕು, ನಂಬರ್ ಆಫ್ ಇಯರ್. ಟೈಮ್ ಕ್ಯಾಲ್ಕುಲೇಷನ್ ಅಂದರೆ ನಂಬರ್ ಆಫ್ ಇಯರ್ ಕಂಡುಹಿಡಿಯೋದು. ಮತ್ತೆ ಅಗೇನ್ ಮೊದಲಿಂದ ಪ್ರಾರಂಭ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಫ್ಯೂಚರ್ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಇದರಲ್ಲಿ ಫ್ಯೂಚರ್ನಲ್ಲಿ ಬಂದಿರೋದು 4500, ನಾವು ಡಿಪಾಸಿಟ್ ಇಟ್ಟಿರೋದು 4000. ಇವೆರಡರ ನಡಿರೋ ಡಿಫ್ರೆನ್ಸ್ನ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. 500 ರುಪೀಸ್ ಡಿಫ್ರೆನ್ಸ್ ಇದೆ. ಈಗ ಫಾರ್ಮುಲಾ ತೊಗೊಳ್ಳೋಣ. ಸೇಮ್ ಇದೇ ಫಾರ್ಮುಲಾ ರಿಪೀಟ್ ತೊಗೋತೀನಿ. ಈ ಸಲ ನಾವು ಎನ್ ಕಂಡುಹಿಡಿತಿದ್ದೀವಿ, ನಂಬರ್ ಆಫ್ ಇಯರ್. ಆರ್ ಆಲ್ರೆಡಿ ಗೊತ್ತಾಯಿತು. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಂದರೆ ಈ ಸಲ 500. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಂದರೆ 4000, ನಾವು ಡಿಪಾಸಿಟ್ ಇಟ್ಟಿರೋ ಅಮೌಂಟು. ನಂಬರ್ ಆಫ್ ಇಯರು ನಮ್ಮದು ಕ್ವಶನ್ನು. 6 ರೇಟ್ ಆಫ್ ಇಂಟ್ರೆಸ್ಟು ಇಲ್ಲಿ ಮೇಲೆ ಕಂಡುಹಿಡಿದಿದ್ದೀವಿ 5%ನ ನಾವು 5 ಡಿವೈಡೆಡ್ ಬೈ 100 ಆಲ್ರೆಡಿ ಇಲ್ಲಿ ಡಿವೈಡೆಡ್ ಬೈ 100 ಮೆನ್ಷನ್ ಮಾಡಿದ್ದೀವಿ 5. 500 ಈಸ್ ಈಕ್ವಲ್ ಟು 4000 ಇಂಟು N ಇಂಟು 5 ಡಿವೈಡೆಡ್ ಬೈ 100. ಈಗ ಇದನ್ನು ಮಿನಿಮೈಸ್ ಮಾಡಿದಾಗ ಆನ್ಸರ್ ಬರುತ್ತೆ. ಮಿನಿಮೈಸ್ ಮಾಡ್ತಾ ಬರೋಣ. ಈ 4000 ಏನಿದೆ, ಈ 100 ಏನಿದೆ, ಇದರಲ್ಲಿ 20 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು ಎಷ್ಟೀಗ 40. ಇಲ್ಲಿ ಮೇಲೆ ಎಷ್ಟಿದೆ ನಂಬರು 5.
ಈ 100 ಕ್ಯಾನ್ಸಲ್ ಆಯಿತು. ಸೊ 100ನ ನಾವು 20 ಕ್ಯಾನ್ಸಲ್ ಮಾಡ್ಕೊಂಡಿದ್ರಿಂದ ಇಲ್ಲಿ 40 ಉಳಿದಿದೆ, ಇದರಲ್ಲಿ 5 ಉಳಿದಿದೆ. 40 × 5 ಮಾಡಿದಾಗ ಎಷ್ಟು 200. ಎನ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಈಗ 200ನ ಈ ಕಡೆ ಕಳಿಸಿದರೆ ಅಂದರೆ 500 ಕೆಳಗಡೆ ಕಳಿಸ್ಬೇಕು, ಯಾಕಂದರೆ ಇಂಟು ಇದೆ, ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. 500 ಡಿವೈಡೆಡ್ ಬೈ 200 ಈಸ್ ಈಕ್ವಲ್ ಟು ಎನ್. ಸೊ ಎನ್ನ ಸಾಲ್ವ್ ಮಾಡಿದಾಗ ಈಗ ಅಂದರೆ 500ನ ಡಿವೈಡೆಡ್ ಬೈ 200 ಮಾಡಿದರೆ 2.5 ಬರುತ್ತೆ. ಸೊ ಎನ್ ಅಂದರೆ ಇಯರ್ಸ್. ಸೊ ನಾನು ಅದನ್ನು ಆನ್ಸರ್ನ ಇಯರ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ, 2.5 ಇಯರ್ಸ್. ಸೊ ಇಷ್ಟು ಸಿಂಪಲ್ ಆಗಿರುತ್ತೆ, ಏನು ನಿಮ್ಗೆ ಡಿಫಿಕಲ್ಟ್ ಇರೋದಿಲ್ಲ, ಈಸಿಯಾಗಿ ಕಂಡುಹಿಡಿಬೋದು. ಇಫ್ ಏನಿದೆ ಫಸ್ಟ್ ಇದರಲ್ಲೇ ನಾವು ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡ್ಕೋಬೇಕು, ಆಮೇಲೆ ಈ ಕ್ವಶನಿಗೆ ನಾವು ನಂಬರ್ ಆಫ್ ಇಯರ್ ಕಂಡುಹಿಡಿಬೇಕು. ಸೊ 2 ಸ್ಟೆಪ್ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ, ಸೇಮ್ ಪ್ರಾಬ್ಲಮ್ ಬರುತ್ತೆ. ಇನ್ನೊಂದು ಮೆಥಡ್ ಇದೆ, ಒಂದು ವೇಳೆ ಇದು ಮಿಸ್ ಆದರೆ ಈ ಕ್ವಶನ್ನ ಕೇಳ್ತಾರೆ. ಸೊ ಸೆಕೆಂಡ್ ಮೆಥಡ್ ನೋಡೋಣ. ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1600 at 2% per annum for a certain period and that on 500 for 5 years at 4% per annum. Simple interest are together 256. For what periods were the interest calculated? ಸೊ ಇದರಲ್ಲೂ ಕೂಡ ಪೀರಿಯಡ್ ಅಂದರೆ ಟೈಮ್ ಅಂದರೆ ಒಂದೇ. ಸೊ ನಂಬರ್ ಆಫ್ ಇಯರ್ ನೀವು ಕಂಡುಹಿಡಿಬೇಕು. ಇದರಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಅದರಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಿಲ್ಲ, ಎರಡೆರಡು ಅಮೌಂಟ್ ಕೊಟ್ಟಿರ್ತಿದ್ರು. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು, ಫ್ಯೂಚರ್ನಲ್ಲಿ ನಮ್ಗೆ ಬರೋ ಅಮೌಂಟ್ ಎಷ್ಟು ಕೊಟ್ಟಿರ್ತಿದ್ರು. ಸೊ ಇದು ಎರಡನೇ ಮೆಥಡ್. ಈ ಎರಡರಲ್ಲಿ ಒಂದು ಫಿಕ್ಸ್ ಕ್ವಶನ್ ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಇಲ್ಲಿ ಏನಿದೆ ನೋಡಿ, ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1600 1600 ರೂಪಾಯಿನ ಸಿಂಪಲ್ ಇಂಟ್ರೆಸ್ಟಿಗೆ ಅಂತೇಳಿ ನಾವು ಡಿಪಾಸಿಟ್ ಮಾಡಿದಾಗ 2% ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಮತ್ತೆ ಅದಕ್ಕೆ 500 ರೂಪಾಯಿ ಮುಂದೆ ಆ್ಯಡ್ ಮಾಡಿ 5 ವರ್ಷ ಮುಂದೆ ಬಿಟ್ಟರೆ 4% ಇಂಟ್ರೆಸ್ಟ್ ನನಗೆ ಎರಡೂ ಕೂಡಿಸಿ, ಅಂದರೆ ಮೊದಲು ಇಟ್ಟಿದ್ದು ಆಮೇಲೆ 500 ರೂಪಾಯಿ ಆ್ಯಡ್ ಮಾಡಿ ಅಮೌಂಟ್ ಇಟ್ಟಿದ್ದು ಸೇರಿಸಿ ನಮಗೆ ಇಂಟ್ರೆಸ್ಟ್ ಎಷ್ಟು ಬಂದಿದೆ, 256 ರೂಪೀಸ್ ಬಂದಿದೆ. ನಮ್ಮ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದರೆ ಇಂಟ್ರೆಸ್ಟ್ನ ನಾವೇನು ಮಾಡ್ತೀವಿ, ಈಗ ಸಿಂಪಲ್ ಇಂಟ್ರೆಸ್ಟ್ಗೆ ಇನ್ನೊಂದು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾನ ಆ್ಯಡ್ ಮಾಡಿದರೆ 256. ಯಾಕಂದರೆ ಮೊದಲು 1600 ರೂಪೀಸ್ ಇತ್ತು, ನಂತರ ಅದಕ್ಕೆ 500 ಆ್ಯಡ್ ಮಾಡಿ ಕಂಟಿನ್ಯೂ ಮಾಡಿದ್ದಾರೆ ಅಮೌಂಟ್ನ, ಆಗ ನಮ್ಗೆ ಟುಗೆದರ್ ಎಲ್ಲ ಸೇರಿಸಿ 256 ಅಮೌಂಟ್ ಬಂದಿದೆ. ಸೊ 1600ಗೆ 500 ಆ್ಯಡ್ ಮಾಡಿ ನಾವು ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ಸ್ವಲ್ಪ ಅವಧಿವರೆಗೆ ಅದೇ ಅವಧಿನ ನಾವು ಕಂಡುಹಿಡ್ತಿದ್ದೀವಿ, ಟೈಮ್ನ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಇಟ್ಟಾಗ ನಮಗೆ ಆನ್ಸರ್ ಸಿಕ್ಕಿರೋದು 256. ಈ ರೀತಿ ತೋರಿಸ್ತೀವಿ, ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 256. ಈಗ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡೋಣ, ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಆ ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ 2 ಸಲ ಅದನ್ನು ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿದಾಗ ಈಗ ಏನೇನಿದೆ, ಇಲ್ಲಿ ಪಿ ಅಂತ ಇದೆ ಪ್ರಿನ್ಸಿಪಲ್ ಅಮೌಂಟ್. ಸೊ ಮೊದಲಿಗೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 1600. ಸೊ 1600 ಇಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನು ನಮ್ಗೆ ಬೇಕು, ಟಿ ಟೈಮ್, ನಾವು ಟೈಮ್ನೇ ಕಂಡುಹಿಡಿತಿದ್ದೀವಿ, ಅದೇ ನಮ್ಮ ಕ್ವಶನ್, ಟಿ ಹಾಗೆ ಇಟ್ಟಿದ್ದೀನಿ. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಮೊದಲಿನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 2%. ಸೊ 2 ಡಿವೈಡೆಡ್ ಬೈ 100. ಇನ್ನು ಪ್ಲಸ್ ಹಾಕಿ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಪ್ರಕಾರ ನಂಬರ್ಸ್ ತೊಗೊಳ್ಳೋಣ. 500 ಯಾಕಂದರೆ ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್ 500 ಕ್ವಶನಲ್ಲಿ. ಟೈಮು ಟಿ ಹಾಗೆ ಇಟ್ಟು ಪ್ಲಸ್ 5 ಯಾಕೆ ತೊಗೊಂಡಿದ್ದೀವಿ ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 500 ಫಾರ್ 5 ಇಯರ್ಸ್. ಸೊ ಎರಡನೇದ್ರದ್ದು ಇಯರ್ ಕೊಟ್ಟಿದ್ದಾರೆ, ಸೊ ಟಿ ಪ್ಲಸ್ 5 ಅಂತ ತೊಗೋಬೇಕು. ಓಲ್ಡ್ ಟೈಮ್ಗೆ ಇನ್ನೂ 5 ವರ್ಷ ಆ್ಯಡ್ ಮಾಡಿದ್ದಾರೆ, ಓಲ್ಡ್ ಟೈಮ್ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಟಿ ಪ್ಲಸ್ 5 ಇಯರ್ಸ್ ಇಂಟು 4, ಯಾಕಂದರೆ 4% ರೇಟ್ ಆಫ್ ಇಂಟ್ರೆಸ್ಟ್, 4 ಡಿವೈಡೆಡ್ ಬೈ 100. ಎರಡನ್ನೂ ಕೂಡಿಸಿದಾಗ ನಮಗೆ ಟೋಟಲ್ ಇಂಟ್ರೆಸ್ಟ್ ಟುಗೆದರ್ ಎಷ್ಟು ಹೇಳಿದ್ದಾರೆ, 256. ಸೊ ಈ ರೀತಿಯಾಗಿ ನಾವು ತಗೊಂಡು ಈಗ ಏನು ಮಾಡೋಣ, ಇದನ್ನ ಮಿನಿಮೈಸ್ ಮಾಡ್ತಾ ಹೋಗೋಣ. ಈಗ ಬರ್ಕೊಂಡಿರೋಂಥ ಅಮೌಂಟ್ನ ಎಷ್ಟು ಬರುತ್ತೆ, ಈಗ ಈ 100ನಲ್ಲಿರೋ 20, 1600ನಲ್ಲಿರೋ 20 ಕ್ಯಾನ್ಸಲ್ ಆಗುತ್ತೆ. ಸೊ 20 ಅಂದರೆ ಕೆಳಗಿನ ಕ್ಯಾನ್ಸಲ್ ಆಯಿತು. ಇಲ್ಲಿ ಉಳಿದಿರೋದು ಬರೀ ಈಗ 16 ರೂಪೀಸ್. 16ಗೆ ಇಂಟು 2 ಮಾಡಿದಾಗ ಎಷ್ಟಾಯಿತು, 32. ಇಲ್ಲಿ 16 ಇದೆ, ಇಲ್ಲಿ 2 ಇದೆ, ನಂಬರ್ಸ್ ಇಂಟು ಮಾಡೋಣ. 16 ಇಂಟು 2 ಮಾಡಿದಾಗ 32 ಆಯಿತು. ಆ್ಯಸ್ ಇಟ್ ಈಸ್ ಟಿನ ಹಾಗೆ ಬರೆಯೋಣ. ಪ್ಲಸ್ 500 ಮತ್ತು 100ನಲ್ಲಿ 20 ಕ್ಯಾನ್ಸಲ್ ಆಗಿ ಇದರಲ್ಲಿ 5 ಉಳಿತು. ಹೊರಗಡೆ ನಂಬರ್ ಎಷ್ಟಿದೆ, 4 ಇದೆ. ಸೊ 5 ಇಂಟು 4 ಮಾಡಿದಾಗ ಎಷ್ಟಾಯಿತು, 20. ಟಿ ಆ್ಯಸ್ ಇಟ್ ಈಸ್ ಬರೆಯೋಣ. ಮತ್ತೆ ಇಲ್ಲಿ ಒಳಗಡೆ 5 ಇರೋದ್ರಿಂದ ಇಲ್ಲಿ 5 ಉಳಿದಿತ್ತು, 20 ಕ್ಯಾನ್ಸಲ್ ಆಗಿ 5 ಇಂಟು 4 ಮಾಡೋಣ, 100 ಬರುತ್ತೆ. ಆದರೆ ಅದನ್ನು ಪ್ಲಸ್ ಇದೆಯಲ್ಲ ಈ ಸೈಡ್ ಕಳ್ಸೋಣ, -100 ಆಗುತ್ತೆ. 100 ಹೇಗೆ ಬಂತಂದರೆ ಈ 20 ಕ್ಯಾನ್ಸಲ್ ಆಗಿತ್ತು, ಈಗ ಉಳಿದಿರೋ ನಂಬರು 5 ಇಂಟು 4 ಮಾಡಿ ಒಮ್ಮೆ ನಾವು 20t ಅಂತ ತಗೋಬೇಕು. ಇಂಟು ಬ್ರಾಕೆಟ್ನಲ್ಲಿ 5 ಇರೋದ್ರಿಂದ ಒಮ್ಮೆ ಮತ್ತೆ ಮಲ್ಟಿಪಲ್ ಮಾಡಬೇಕು. ಇದ್ರಾಗಿರೋ 5, ಇದರಲ್ಲಿರೋ 5 ಮತ್ತು ಈ 4, 5 ಇಂಟು 5 ಇಂಟು 4, 5 ಇಂಟು 5 25 ಇಂಟು 4 ಮಾಡಿದ್ರೆ 100. ಸೊ ಅದನ್ನು ನಾವು ಈ 256 ನೆಕ್ಸ್ಟ್ನಲ್ಲಿ ಕಳಿಸ್ತೀವಿ. ಯಾಕೆ ಕಳಿಸ್ತೀವಿ ಅಂದರೆ ಇಲ್ಲಿ ಪ್ಲಸ್ ಇದೆ,
ಪ್ಲಸ್ ಇದೆ, ಇದು ಈ ಸೈಡ್ ಬಂದರೆ -256 ಬಾಜು -100 ಅಂತ ತೊಗೊತೀವಿ. ಈಗ ಎರಡು ಟಿನ ಕೂಡಿಸೋಣ. 32 + 20 52t. ಓಕೆ, 256ನಲ್ಲಿ 100 ಮೈನಸ್ ಮಾಡೋಣ, 156. ನಮಗೆ ಬರೀ ಟಿ ಬೇಕು. ಸೊ ಟಿ ಇಲ್ಲೇ ಇಟ್ಟು ಈ 52ನ ಈ ಕಡೆ ಕಳ್ಸೋಣ. ಇವೆರಡರ ಮಧ್ಯೆ ಇಂಟು ಸಿಂಬಲ್ ಇದೆ, ಏನೂ ಇಲ್ಲ ಅಂದರೆ ಇಂಟು ಇದ್ದಂತೆ ಸಿಂಬಲ್. ಸೊ 52ನ ಈ ಕಡೆ ಕಳಿಸಿದ್ರೆ 156 ಡಿವೈಡೆಡ್ ಬೈ 52. ಈಗ ಟಿ ಅಂದರೆ ಎಷ್ಟಂದರೆ 3 ಇಯರ್ಸ್. ಸೊ ಟಿ ಗೊತ್ತಾಯಿತು, 3 ಇಯರ್ಸು. ಈಗ ನೀವು ಮೊದಲೇದ್ರ ಆನ್ಸರ್ ಕಂಡುಹಿಡ್ದಂಗೆ ಇದಕ್ಕೆ ಇನ್ನು 5 ಇಯರ್ ನೀವು ಆ್ಯಡ್ ಮಾಡಿದರೆ ಮುಂದಿನ ಪೀರಿಯಡ್ ಕಂಡುಹಿಡ್ದಂಗೆ. ಸೊ ಮೊದಲೇ ಟಿ 3 ಇಯರ್ಸ್ T1, ಮತ್ತೊಂದು ಟಿ 3 ಇಯರ್ಸ್ಗೆ 5 ಇಯರ್ ಆ್ಯಡ್ ಮಾಡಬೇಕು. ಯಾಕಂದ್ರೆ ಕ್ವಶನಲ್ಲಿ ಏನಿದ್ದಾರೆ ಮತ್ತೆ ಫಾರ್ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಆ 5 ಇಯರ್ಸ್ನ ಆ್ಯಡ್ ಮಾಡಿದಾಗ T2 8 ಇಯರ್ಸ್. ಮೊದಲೇ ಅವಧಿ ಅಂದರೆ ಫಸ್ಟ್ 1600 ರುಪೀಸ್ಗೆ 3 ವರ್ಷ. ಅದೇ 3 ವರ್ಷಕ್ಕೆ ಮತ್ತೆ 5 ವರ್ಷ 500 ರೂಪಾಯಿ ಸೇರಿಸಿ ಅಮೌಂಟ್ ಇಟ್ಟಿದ್ದಾನೆ ಅವನು ಬ್ಯಾಂಕ್ನಲ್ಲಿ. ಮತ್ತೆ ಅಂದರೆ ಎಷ್ಟೇ ಆಯಿತು ಅವಧಿ 8 ಇಯರ್ಸ್. ಈ ರೀತಿಯಾಗಿ 2 ಮೆಥಡ್ ಇದೆ. ಈ 2 ಮೆಥಡ್ನಲ್ಲಿ ಫಿಕ್ಸ್ ನಿಮಗೆ ಕ್ವಶನ್ ಬರುತ್ತೆ. ಟೈಮ್ ಕ್ಯಾಲ್ಕುಲೇಷನ್ ಕಂಪಲ್ಸರಿ ಒಂದು ಕ್ವಶನ್ ಬರುತ್ತೆ. ಎರಡು ಕ್ವಶನ್ನ ಸೇಮ್ ಫಾರ್ಮ್ಯಾಟ್ ಸೇಮ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡೋದು. ನಂಬರ್ಸ್ ಅಷ್ಟೇ ನಾನು ಚೇಂಜ್ ಮಾಡಿದ್ದೀನಿ. ಸೊ ನಂಬರ್ಸ್ ಅಲ್ಲಿ ಬೇರೆ ಬರುತ್ತೆ, ಆ ನಂಬರ್ಸ್ ಅಷ್ಟೇ ನೀವು ಹಾಕಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.